ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹುಬ್ಬಳ್ಳಿಗೆ ಹೋಗುವಾಗ ಆ ಒಂದು ರಸ್ತೆಯಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ಅತಿ ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಜೊತೆ ಆ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡಿದ್ದು ವಿಕ್ರಮ್ ಅನ್ನೋರು. ಇವರು ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಫೋನ್ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿ ಅವ್ರಿಗೆ ಅವತ್ತು ಆದ ಆ ಒಂದು ಘಟನೆಯನ್ನು ಶೇರ್ ಮಾಡಿಕೊಂಡ್ರು. ಇನ್ನು ಇವರು ಹೇಳಿದ್ದನ್ನು ನಾನು ಸ್ಕ್ರಿಪ್ಟ್ ಬರ್ಕೊಳ್ಳೋವಾಗ ನನಗೂ ಕೂಡ ಒಂದು ಕ್ಷಣ, ಒಂದು ರಾತ್ರಿ ಇಷ್ಟು ಭಯಂಕರವಾಗಿರುತ್ತಾ ಅಂತ ಅನಿಸ್ಬಿಡ್ತು. ನಿಮಗೂ ಕೂಡ ಅದೇ ರೀತಿ ಅನಿಸುತ್ತೆ. ಇವರ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ವಿಕ್ರಮ್ ಅವರಿಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2007ರಲ್ಲಿ. ಇನ್ನು ವಿಕ್ರಮ್ ಬೆಂಗಳೂರಿನ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ವಿಕ್ರಮ್ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ವಾರಕ್ಕೆ 3ರಿಂದ 4 ಬಾರಿಯಾದರೂ ನಾನ್ ವೆಜ್ ತಿಂತಾರೆ. ಹೀಗೆ ಒಂದು ದಿನ ವಿಕ್ರಮ್ ಸಂಜೆ ಕೆಲಸದಿಂದ ಮನೆಗೆ ವಾಪಸ್ ಬಂದು ಅವರ ಸ್ನೇಹಿತನಾದ ಸುರೇಶ್ಗೆ ಕಾಲ್ ಮಾಡಿ, ಲವ್ ಸುರೇಶ ಬಾರೋ, ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ಬರೋಣ ಅಂತ ಫೋನ್ ಮಾಡಿ ಕರೀತಾರೆ. ಅದಕ್ಕೆ ಸುರೇಶ್ ಕೂಡ ಸರಿ ಆಯಿತು ಮಗ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇನ್ನು ಸುರೇಶ್ ಒಬ್ಬರ ಮನೆಯಲ್ಲಿ ಇನ್ನೋವಾ ಕಾರ್ಗೆ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವತ್ತು ರಾತ್ರಿ ಸುಮಾರು 9:30ಗೆ ವಿಕ್ರಮ್ ಮತ್ತು ಸುರೇಶ್ ಇಬ್ಬರು ಒಂದು ನಾನ್ ವೆಜ್ ಹೋಟೆಲ್ನಲ್ಲಿ ಮೀಟ್ ಆಗ್ತಾರೆ. ಸೊ ವಿಕ್ರಮ್ ಒಳ್ಳೆ ಮಟನ್ ಬಿರಿಯಾನಿ, ಮಟನ್ ಚಾಪ್, ಕಬಾಬ್ ಎಲ್ಲ ಆರ್ಡರ್ ಮಾಡ್ತಾರೆ. ಇನ್ನೇನು ತಿನ್ನಬೇಕು ಅನ್ನೋವಾಗ ಸುರೇಶ್ಗೆ ಅವರ ಓನರ್ ಕಡೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ. ಅದರಲ್ಲಿ ಸುರೇಶ್ ಅವರ ಓನರ್, ಸುರೇಶ ಅರ್ಜೆಂಟಾಗಿ ಮನೆ ಹತ್ರ ಬಾ, ಸ್ವಲ್ಪ ಪಾತ್ರೆ ಐಟಮ್ ಮತ್ತು ಚಿಕ್ಕ ಫರ್ನಿಚರ್ ಐಟಮ್ಗಳಿದ್ದಾವೆ, ಅದನ್ನು ಈಗಲೇ ಅರ್ಜೆಂಟಾಗಿ ಹುಬ್ಳಿಗೆ ತಲುಪಿಸ್ಬೇಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ವಿಕ್ರಮ್ ಯಾಕೋ ಏನಾಯಿತು ಅಂತ ಕೇಳಿದಾಗ ಸುರೇಶ್, ಅಯ್ಯೋ ಈ ಡ್ರೈವರ್ ಕೆಲಸಕ್ಕೆ ಮಾತ್ರ ಸೇರ್ಕೊಳ್ಬಾರ್ದು, ಬೆಳಗ್ಗೆಯಿಂದ ಡ್ರೈವ್ ಮಾಡಿ ಮಾಡಿ ಸುಸ್ತಾಗಿದೆ, ಈಗ ಮತ್ತೆ ಹುಬ್ಳಿಗೆ ಹೋಗ್ಬೇಕಂತೆ. ಲೋ ವಿಕ್ರಮ್, ನಿನಗೆ ಹೇಗಿದ್ರು ಸಂಡೇ ಸ್ಯಾಟರ್ಡೇ ರಜಾ ಇದೆ ಅಲ್ವಾ, ಹೋಗಲಿ ನೀನು ಹೋಗ್ಬಾರೋ ಪ್ಲೀಸ್, ನೀನು ಹುಬ್ಳಿ ನೋಡಿಲ್ವಲ್ಲ, ನೋಡ್ದಂಗೂ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಅದಕ್ಕೆ ವಿಕ್ರಮ್ ಸರಿ ಆಯಿತು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಇನ್ನು ವಿಕ್ರಮ್ ಆರ್ಡರ್ ಮಾಡಿದ್ದ ಮಟನ್ ಬಿರಿಯಾನಿ, ಮಟನ್ ಚಾಪ್, ಕಬಾಬ್ ಎಲ್ಲ ಪಾರ್ಸಲ್ ಕಟ್ಟಿಸ್ಕೊತಾನೆ. ಆಗ ಸುರೇಶ್, ಲೋ ವಿಕ್ರಮ್ ಬೇಡ ಕಣೋ, ಇಲ್ಲೇ ತಿನ್ಬಿಟ್ಟು ಹೋಗೋಣ, ಯಾವ್ಯಾವ ದಾರಿ ಹೆಂಗಿರುತ್ತೋ ಏನೋ, ಬೇಡ ಕಣೋ ಅಂತ ಎಚ್ಚರಿಸ್ತಾನೆ. ಆದರೆ ವಿಕ್ರಮ್, ಏಯ್ ಸುಮ್ಮನಿರ, ಈ ಕಾಲದಲ್ಲೂ ದೆವ್ವ ಭೂತ ಅಂದ್ಕೊಂಡು ನೀನು ತಿನ್ಬಿಟ್ಟು ಹೋಗು, ನಾನು ಹೋಗುವಾಗ ಯಾವುದಾದ್ರೂ ಒಳ್ಳೆ ಲೊಕೇಶನ್ನಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಆರಾಮಾಗಿ ತಿಂತೀನಿ ಅಂತ ಹೇಳಿ ಪಾರ್ಸಲ್ ಕಟ್ಟಿಸ್ಕೊಂಡು ಅಲ್ಲಿಂದ ಹೊರಟೇ ಬಿಡ್ತಾನೆ. ನಂತರ ವಿಕ್ರಮ್ ಇನ್ನೋವಾ ಕಾರ್ ತಗೊಂಡು ವಿಜಯನಗರದಿಂದ ಹುಬ್ಬಳ್ಳಿಯ ಕಡೆಗೆ ಹೋಗ್ತಾ ಇರ್ತಾನೆ. ಹೋಗುವಾಗ ವಿಕ್ರಮ್ ಏನು ಮಾಡ್ತಾರೆ ಅಂದರೆ, ಹಳ್ಳಿಗಳ ಮೇಲೆ ಹೋದರೆ ಶಾರ್ಟ್ ಕಟ್ ಆಗಬಹುದು, ಬೇಗ ಹುಬ್ಳಿ ತಲುಪಬಹುದು ಅಂತ ಹಳ್ಳಿಗಳ ಮೇಲೆ ಹೋಗ್ತಾರೆ. ಈ ರೀತಿ ವಿಕ್ರಮ್ ಮಧ್ಯರಾತ್ರಿ ಸುಮಾರು 12 ಗಂಟೆಯಲ್ಲಿ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ವಿಕ್ರಮ್ಗೆ ಕಾರ್ನಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣಿಸುತ್ತೆ. ಅದು ಯಾವ ರೀತಿ ಇತ್ತು ಅಂದರೆ, ವಿಕ್ರಮ್ ಓಡಿಸ್ತಾ ಇದ್ದ ಇನ್ನೋವಾ ಕಾರ್ನ ರೈಟ್ ಟರ್ನಿಂಗ್ ತಗೊಂಡಾಗ ಕಾರ್ ಮೇಲೆ ಯಾವುದೋ ಒಂದು ಬ್ಯಾಗ್ ಅಥವಾ ಟೈರ್ ಲೆಫ್ಟ್ ಕಡೆಗೆ ವಾಲಿದ ಹಾಗೆ, ಕಾರ್ನ ಲೆಫ್ಟ್ ಟರ್ನಿಂಗ್ ತಗೊಂಡಾಗ ಕಾರ್ ಮೇಲೆ ಯಾವುದೋ ಒಂದು ಬ್ಯಾಗ್ ಅಥವಾ ಟೈರ್ ರೈಟ್ ಕಡೆಗೆ ವಾಲಿದ ಹಾಗೆ ಅನಿಸುತ್ತೆ. ಆಗ ವಿಕ್ರಮ್, ಇದೇನಿದು, ಕಾರ್ ಮೇಲೆ ಏನೋ ಇದೆ ಅಲ್ವಾ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಓಡಿಸೋದಕ್ಕೆ ಅಂತ ಅಂದ್ಕೊಂಡು ಕಾರ್ನ ರೋಡ್ ಪಕ್ಕದಲ್ಲಿ ನಿಲ್ಲಿಸಿ ಕೆಳಗೆ ಇಳಿದು ಕಾರ್ ಮೇಲೆ ಎಲ್ಲ ನೋಡ್ತಾರೆ. ಆದರೆ ಕಾರ್ ಮೇಲೆ ಲಗ್ಗೇಜ್ ಆಗಲಿ, ಟೈರ್ ಆಗಲಿ, ಬ್ಯಾಗ್ ಆಗಲಿ ಏನೂ ಇರೋದಿಲ್ಲ. ಆಗ ವಿಕ್ರಮ್, ಕಾರ್ ಮೇಲೆ ಏನೂ ಇಲ್ವಲ್ಲ, ಇದೇನಿದು ವಿಚಿತ್ರ ಅಂತ ಅಂದ್ಕೊಂಡು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ
ಮತ್ತೆ ಕಾರ್ನ ಸ್ಟಾರ್ಟ್ ಮಾಡಿ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ವಿಕ್ರಮ್ ಹೋಗ್ತಾ ಇರುವಾಗ ವಿಕ್ರಮ್ ಗಮನ ಕಾರ್ ಮಿರರ್ ಕಡೆಗೆ ಹೋಗುತ್ತೆ. ಆ ಮಿರರ್ನಲ್ಲಿ ಕಂಡ ದೃಶ್ಯವನ್ನ ನೋಡಿ ವಿಕ್ರಮ್ ಒಂದು ಕ್ಷಣ ಬೆಚ್ಚಿ ಬಿದ್ದೋಗ್ತಾನೆ. ಯಾಕಂದ್ರೆ ಆ ಮಿರರ್ನಲ್ಲಿ ಫ್ರೆಂಡ್ಸ್ MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರಿಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನ ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನ ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV Pro Act ವೆಬ್ಸೈಟ್ ನಲ್ಲಿ ಲಭ್ಯವಿದೆ. ವಿಕ್ರಮ್ಗೆ ಅವನು ಓಡಿಸ್ತಾ ಇದ್ದ ಇನೋವಾ ಕಾರ್ ಹಿಂದೆ ಯಾವುದೋ ಒಂದು ಬಿಳಿ ಬಟ್ಟೆ ಹಾರಾಡ್ತಾ ಇರೋ ರೀತಿ ಅನ್ಸುತ್ತೆ. ಮತ್ತೆ ಆ ಬಿಳಿ ಬಟ್ಟೆ ಇನೋವಾ ಕಾರ್ನಿಂದ ಬರ್ತಾ ಇದ್ದ ಬ್ರೇಕ್ ಲೈಟ್ ಬೆಳಕಿನಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಆಗ ವಿಕ್ರಮ್ಗೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಅನ್ಸುತ್ತೆ. ತಕ್ಷಣ ವಿಕ್ರಮ್ ಕಾರ್ನ ಮತ್ತೆ ರೋಡ್ ಪಕ್ಕದಲ್ಲಿ ನಿಲ್ಲಿಸಿ ಕಾರ್ನಿಂದ ಕೆಳಗಿಳಿದು ಕಾರ್ ಹಿಂದೆ ಹೋಗಿ ಚೆಕ್ ಮಾಡ್ತಾನೆ. ಆದರೆ ಕಾರ್ ಹಿಂದೆ ಯಾವ ಬಟ್ಟೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಈಗ ವಿಕ್ರಮ್ಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಬೇಗ ಹುಬ್ಳಿ ತಲುಪಬೇಕು ಅಂತ ವಿಕ್ರಮ್ ಮನಸ್ಸಿನಲ್ಲಿ ಅಂದ್ಕೊಂಡು ಕಾರ್ ಡೋರ್ನ ತೆಗಿತಾನೆ. ಆಗ ಮತ್ತೆ ವಿಕ್ರಮ್ಗೆ ಶಾಕ್ ಆಗಿರುತ್ತೆ. ಯಾಕಂದ್ರೆ ವಿಕ್ರಮ್ ಕಟ್ಟಿಸಿಕೊಂಡಿದ್ದ ಪಾರ್ಸಲ್ ಎಲ್ಲ ಕಾರ್ ಒಳಗೆ ಚೆಲ್ಲಿ ಹೋಗಿತ್ತು. ಇನ್ನು ಆ ಜಾಗದಲ್ಲಿ ವಿಕ್ರಮ್ ಒಬ್ಬನನ್ನ ಬಿಟ್ರೆ ಸುತ್ತಮುತ್ತ ಯಾರಂದ್ರೆ ಯಾರು ಇರೋದಿಲ್ಲ. ವಿಕ್ರಮ್ ಏನಪ್ಪ ಇದು ಹೀಗೆಲ್ಲ ನಡೀತಾ ಇದೆ, ಯಾರಿರ್ಬೋದು ಇದನ್ನೆಲ್ಲ ಚೆಲ್ಲಿದ್ದು, ಇಲ್ಲಿ ಯಾರು ಇಲ್ವಲ್ಲ ಅಂತ ಅನ್ಕೋತಾನೆ. ಮತ್ತೊಂದು ಕಡೆ ಕಾರ್ನ ಇದೇ ಪರಿಸ್ಥಿತಿಯಲ್ಲಿ ವಾಪಸ್ ಕೊಟ್ರೆ ಅವರು ಬೈಕೋತಾರೇನೋ ಅಂತ ವಿಕ್ರಮ್ ಅವನು ತಗೊಂಡು ಹೋಗಿದ್ದ ನೀರಿಂದ ಎಷ್ಟಾಗುತ್ತೋ ಅಷ್ಟು ಕಾರ್ ಸೀಟ್ನ ಕ್ಲೀನ್ ಮಾಡಿ ಮತ್ತೆ ಡ್ರೈವಿಂಗ್ ಸೀಟ್ ಕಡೆಗೆ ಬರ್ತಾನೆ. ವಿಕ್ರಮ್ ಇನ್ನೇನು ಕಾರ್ ಒಳಗೆ ಕೂತ್ಕೊಂಡು ಡೋರ್ ಹಾಕ್ಕೋಬೇಕು ಅನ್ನೋವಾಗ ಕಾರಿಂದ ಒಂದು 100 ಮೀಟರ್ನಷ್ಟು ದೂರದಲ್ಲಿ 4 ಆಕೃತಿಗಳು ಮಧ್ಯ ರೋಡ್ನಲ್ಲಿ ನಿಂತ್ಕೊಂಡಿರುತ್ತೆ. ಇನ್ನು ಆ ಆಕೃತಿಗಳು ಯಾವ ರೀತಿ ಇರುತ್ತೆ ಅಂದರೆ, ಹಾಸ್ಪಿಟಲ್ನಲ್ಲಿ ಪೇಷಂಟ್ಗಳಿಗೆ ಯಾವ ರೀತಿ ಲಾಂಗ್ ಆಗಿರೋ ಗೌನ್ ಕೊಡ್ತಾರೋ ಅದೇ ರೀತಿ ಮೈ ತುಂಬ ಬಿಳಿ ಬಣ್ಣದ ಗೌನ್ ಹಾಕ್ಕೊಂಡಿರ್ತಾವೆ. ಅದನ್ನು ನೋಡಿ ವಿಕ್ರಮ್ಗೆ ಕೈ ಕಾಲೆಲ್ಲ ನಡುಗುತ್ತೆ. ಭಯಕ್ಕೆ ಬೆವರು ಕಿತ್ಕೊಂಡು ಬರುತ್ತೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಆಗ ವಿಕ್ರಮ್ ಕಾರ್ನಲ್ಲಿದ್ದ ವೀಲ್ ಸ್ಪ್ಯಾನರ್ನ ಕೈಗೆ ತಗೋತಾನೆ. ವಿಕ್ರಮ್ ಅದನ್ನು ಕೈಗೆ ತಗೊಂಡು ಆ ಆಕೃತಿಗಳು ಇದ್ದ ಕಡೆಗೆ ತಿರುಗಿ ನೋಡೋ ಅಷ್ಟರಲ್ಲೇ ಆ ಆಕೃತಿಗಳು ಮಾಯವಾಗಿ ಹೋಗಿರುತ್ತೆ. ಈಗ ವಿಕ್ರಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಇಷ್ಟು ಮಧ್ಯರಾತ್ರಿಯಲ್ಲಿ ಯಾರಿರ್ಬೋದು? ಕಳ್ಳರಿರ್ಬೋದಾ ಅಥವಾ ಸುರೇಶ್ ಹೇಳಿದ ಹಾಗೆ ದೆವ್ವ ಭೂತ ಇರ್ಬೋದಾ ಅಂತ ಕನ್ಫ್ಯೂಸ್ ಆಗುತ್ತೆ. ನಂತರ ವಿಕ್ರಮ್ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಒಂದಷ್ಟು ದೂರ ಹೋಗ್ತಾನೆ ಅಷ್ಟೇ. ಆಗ ರಸ್ತೆಯಲ್ಲಿ ಕಂಡ ದೃಶ್ಯವನ್ನು ನೋಡಿ ವಿಕ್ರಮ್ಗೆ ಎದೆ ಬಡಿತವೇ ನಿಂತು ಹೋಗಿರುತ್ತೆ. ಯಾಕಂದರೆ ಈ ಮುಂಚೆ ವಿಕ್ರಮ್ ನೋಡಿದ ಆ 4 ಆಕೃತಿಗಳಲ್ಲಿ ಒಂದು ಆಕೃತಿ ಅಲ್ಲೇ ರಸ್ತೆ ಪಕ್ಕದಲ್ಲೇ ಒಂದು ಮರದಲ್ಲಿ ಉಲ್ಟಾ ನೇತಾಡ್ತಾ ಇತ್ತು. ಮತ್ತೊಂದು ಆಕೃತಿ ರಸ್ತೆಯ ಮಧ್ಯದಲ್ಲಿ ಮಲ್ಕೊಂಡಿತ್ತು. ಇನ್ನೊಂದು ಆಕೃತಿ ರಸ್ತೆ ಪಕ್ಕದಲ್ಲಿ ಕುಕ್ಕುರುಗಾಲು ಹಾಕ್ಕೊಂಡು ಕೂತ್ಕೊಂಡಿತ್ತು. ಕೊನೆಯ ಆಕೃತಿ ಮತ್ತೊಂದು ಮರದ ತುತ್ತ ತುದಿಯನ್ನ ಏರಿ ಇವರನ್ನೇ ದಿಟ್ಟಿಸಿ ನೋಡ್ತಾ ಇತ್ತು. ಆ ದೃಶ್ಯವನ್ನ ನೋಡಿ ವಿಕ್ರಮ್ಗೆ ಇದು ಗ್ಯಾರಂಟಿ ದೆವ್ವ ಭೂತಗಳ ಚೇಷ್ಟೆ ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣ ವಿಕ್ರಮ್ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಆ ಭಯದಲ್ಲಿ ಅದು ಹೇಗೆ ಡ್ರೈವ್ ಮಾಡಿದ್ರೋ ಏನೋ ಅವ್ರಿಗೆ ಗೊತ್ತಿಲ್ಲ, ತುಂಬ ಫಾಸ್ಟಾಗಿ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಹೋಗುವಾಗಲೂ ಕೂಡ ವಿಕ್ರಮ್ ಭಯದಲ್ಲಿ ಮತ್ತೆ ಮಿರರ್ನಲ್ಲಿ ಹಿಂದೆ ನೋಡ್ತಾರೆ. ಆಗ ಆ 4 ಆಕೃತಿಗಳು ವಿಕ್ರಮ್ ಕಾರ್ನ ಹಿಂದೆ ಒಂದಷ್ಟು ದೂರದಲ್ಲಿ ಹಿಂಬಾಲಿಸ್ಕೊಂಡು ತುಂಬ ಫಾಸ್ಟಾಗಿ ಬರ್ತಾ ಇರೋ ರೀತಿ ಕಾಣಿಸುತ್ತೆ. ಆಗ ವಿಕ್ರಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ವಿಕ್ರಮ್ ಅಷ್ಟೇ ನನ್ನ ಕತೆ ಇನ್ನು ಮುಗೀತು ಅಂತಾನೆ ಅಂದ್ಕೊಂಡಿರ್ತಾರೆ.
ಆಗ ವಿಕ್ರಮ್ಗೆ ಒಂದಷ್ಟು ದೂರದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇರೋದು ಕಾಣಿಸುತ್ತೆ. ತಕ್ಷಣ ವಿಕ್ರಮ್ ಕಾರ್ನ ಆ ದೇವಸ್ಥಾನದ ಹತ್ತಿರ ನಿಲ್ಲಿಸಿ ಅಲ್ಲೇ ಅವತ್ತು ರಾತ್ರಿ ದೇವಸ್ಥಾನದ ಹತ್ತಿರನ ಮಲ್ಕೊಂಡು ಬೆಳಗ್ಗೆ ಹುಬ್ಬಳ್ಳಿಗೆ ಹೊರಡ್ತಾರೆ. ಇದು ಬೆಂಗಳೂರಿನ ವಿಕ್ರಮ್ಗೆ ಹುಬ್ಬಳ್ಳಿಗೆ ಹೋಗುವಾಗ ಒಂದು ರಸ್ತೆಯಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಆದ ಒಂದು ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮ್ಗೇನಾದರೂ ಈ ಹಾರರ್ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.